ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಶುವ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ. ಸರ್ವಲೋಕದ ಒಡೆಯನಾದ ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೊರ್ದಾನ್ ಹೊಳೆಯ ನೀರಲ್ಲಿ ಇಡುತ್ತಲೇ ಮೇಲಿನಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳುವುದು ಎಂದು ತಿಳಿಸಿದನು. ಯೋಶುವನ ಮೂಲಕವಾಗಿ ಜನರು ಕನಾನ್ ದೇಶವನ್ನು ಪ್ರವೇಶಿಸುವಂತಹ ಸನ್ನಿವೇಶದಲ್ಲಿ ಬಂದು ನಿಂತಿದ್ದಾರೆ. ಯೊರ್ದಾನ್ ಹೊಳೆ ಅವರಿಗೆ ಮುಂದಾಗಿ ನಿಂತಿದೆ. ಅದರ ಕುರಿತಾಗಿ ವಾಕ್ಯ ಹೇಳುವುದೇನೆಂದರೆ, ಸುಗ್ಗಿ ಕಾಲದಲ್ಲೆಲ್ಲ ದಡಮೀರಿ ಹರಿಯುವಂತಹ ಯೊರ್ದಾನ್ ಹೊಳೆ ಸುಗ್ಗಿ ಕಾಲದಲ್ಲೂ ಸಹ ದಡಮೀರಿ ಹರಿಯುತ್ತದೆ. ಯಾರಿಗೂ ಈಸಿಯಾಗಿ ದಾಟೋದಕ್ಕೆ ಆಗದೇ ಇರುವಂತಹ ಒಂದು ಯೊರ್ದಾನ್ ಹೊಳೆ. ಅದರ ಮುಂದೆ ನಿಂತಿದ್ದಾರೆ. ಮುಂದೆ ನಿಂತಾಗ ದೇವರು ಯೋಶುವನ ಮೂಲಕ ಈ ಸಮಯದಲ್ಲಿ ಮಾತಾಡುವುದೇನೆಂದರೆ, ಮಂಜೂಷವನ್ನು ಹೊತ್ತಂಥ ಯಾಜಕರು ತಮ್ಮ ಕಾಲುಗಳನ್ನು ಹೊಳೆಯ ನೀರಲ್ಲಿ ಇಡುವಾಗ ಅದು 2 ಭಾಗವಾಗ್ತದೆ. ಅಲ್ಲಿವರೆಗೂ ಅದು 2 ಭಾಗವಾಗೋದಿಲ್ಲ. ಆದರೆ ಇಲ್ಲಿ ನಾವು ನೋಡುವಾಗ ಐಗುಪ್ತ ದೇಶದಿಂದ ಹೊರಟಂತಹ ಜನರಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ, ಯೋಶುವ, ಕಾಲೇಬ್ ಬಿಟ್ಟು ಹೆಚ್ಚು ಕಡಿಮೆ ಎಲ್ಲರೂ ಸಹ ಈ ಮರುಭೂಮಿಯಲ್ಲೇ ಸತ್ತು ಹೋಗ್ಬಿಟ್ಟಿದ್ದಾರೆ. ಆದರೆ ಅವರ ಮಕ್ಕಳುಗಳಿಗೆ ಒಂದು ಇನ್ಫಾರ್ಮೇಷನ್ಸ್ ಇದೆ. ಏನಂದರೆ, ಐಗುಪ್ತ ದೇಶದಿಂದ ಬರುವಾಗ ಕೆಂಪು ಸಮುದ್ರ ನಮ್ಮ ಮುಂದೆ ಬಂದಿತ್ತು. ಆಗ ದೇವರು ಮೋಶೆ ಅಂತ ಒಬ್ಬ ನಾಯಕನ ಮೂಲಕ ನಮ್ಮ ಮುಂದೆ ದೇವರೊಂದು ಅದ್ಭುತ ಮಾಡಿದ್ರು. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ್ರು. ಅದರ ನಂತರ ನಾವು ದಾರಿಯಲ್ಲಿ ನಡ್ಕೊಂಡು ಬಂದ್ವಿ. ಇದು ಮಕ್ಕಳು, ಮೊಮ್ಮಕ್ಕಳು ಇದೆಲ್ಲ ಕೇಳಿಸ್ಕೊಂಡಿರುವಂತಹ ವಿಷಯ. ಅಂದರೆ ಅವರು ವಿಷಯ ಅರ್ಥ ಮಾಡ್ಕೊಂಡಿದ್ದಾರೆ. ಆಗ ಈ ಹೊಳೆಯ ಮುಂದೆ ಬಂದಾಗ ಅವರ ಮನಸ್ಸಲ್ಲಿ ಬಂದಂತಹ ವಿಷಯ ಏನು ಅಂದರೆ, ಮೋಶೆಗೆ ಬದಲಾಗಿ ಇವಾಗ ಯೆಹೋಶುವ ಇದ್ದಾನೆ ನಾಯಕನಾಗಿ. ಯೆಹೋಶುವ ಈಗ ಒಂದು ಕೋಲನ್ನು ಹಿಡ್ಕೊಂಡು ಆ ಹೊಳೆಯ ಮುಂದೆ ಕೈ ಚಾಚ್ತಾನೆ. ಕೈ ಚಾಚಿದಾಗ ಯೊರ್ದಾನ್ ಹೊಳೆ ಇಬ್ಬಾಗ ಆಗುತ್ತೆ. 2 ಭಾಗ ಆದ ನಂತರ ನಾವು ಅದರ ಮೂಲಕ ದಾಟ್ತೀವಿ ಎಂಬುದಾಗಿ ಒಂದು ವೇಳೆ ಈ ಹೊಳೆಯನ್ನು ನೋಡಿದಾಗ ಅವರು ಮನಸ್ಸಲ್ಲಿ ಯೋಚನೆ ಮಾಡಿರ್ಬೋದು. ಆದರೆ ಡಿಫ್ರೆಂಟಾಗಿ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ಈ ಸರಿ ನಾನು ಇದನ್ನು ಇಬ್ಬಾಗ ಮಾಡಲ್ಲ. ನೀನು ನನಗೋಸ್ಕರ ಇಬ್ಬಾಗ ಮಾಡುವಂಥ ನನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ದೇವರೇ ಹೇಗೆ ಹೋಗೋದು? ದೇವರು ಮೋಶೆ ಮೂಲಕ ಮೋಶೆ ಹತ್ರ ದೇವರು ಹೇಳ್ತಾರೆ, ನೀನು ಕೋಲನ್ನು ಚಾಚು, ಅವಾಗ ಇಬ್ಬಾಗ ಆಗುತ್ತೆ, ದಾಟ್ರಿ ಎಲ್ಲ ಹೇಳ್ತಾರೆ. ಆದರೆ ಇಲ್ಲಿ ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ಈ ಸರಿ ನಾನು ಇಬ್ಬಾಗ ಮಾಡಲ್ಲ. ಆದರೆ ಏನು ಮಾಡಬೇಕಾಗತ್ತೆ? ನೀವು ಯಾಜಕರು ಪ್ರತ್ಯೇಕವಾಗಿ ಮುಂದೆ ಮಂಜೂಷವನ್ನು ತಗೊಂಡು ಮುಂದೆ ಹೋಗಬೇಕು. ಯಾಕೆ? ಅಲ್ಲಿ ಇಬ್ಬಾಗ ಮಾಡಿದಂಥ ದೇವರು ಇಲ್ಲಿ ಯಾಕೆ ಇಬ್ಬಾಗ ಮಾಡ್ತಾ ಇಲ್ಲ? ಅದರ ಅರ್ಥ ದೇವರ ಶಕ್ತಿ ಕುಂದಿ ಹೋಗಿದೆ ಅಂತನಾ? ಇಲ್ಲ. ಕೆಲವು ಸಂದರ್ಭಗಳಲ್ಲಿ ದೇವರು ನಮಗೆ ಕೆಲವು ಕಾರ್ಯಗಳನ್ನು ನಂಬಿಕೆಯ ಮೂಲಕ ಮಾಡುವುದಕ್ಕಾಗಿ ಹೇಳ್ತಾರೆ. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂತಹ ದೇವರು ನಮ್ಮ ಸಂಗಡ ಇದ್ದರೆ, ಈ ಸಣ್ಣದಾಗಿ ಕಂಪೇರ್ ಮಾಡಿದಾಗ, ಸಮುದ್ರಕ್ಕೆ ಕಂಪೇರ್ ಮಾಡಿದಾಗ ಸಣ್ಣದಾಗಿರುವಂತಹ ಈ ಹೊಳೆಯನ್ನು ಇಬ್ಬಾಗ ಮಾಡೋಕ್ಕಾಗಲ್ವಾ? ಆಗುತ್ತೆ. ನಂಬಿಕೆಯಿಂದ ಮುಂದೆ ಹೋಗಬೇಕು. ಇವತ್ತು ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಅದ್ಭುತಗಳನ್ನು ದೇವರು ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ದೇವರು ಮಾಡಿದ್ದಾರೆ. ಅದೆಲ್ಲ ನಮ್ಮ ಜೀವಿತದಲ್ಲಿ ನೆನೆಸ್ಕೊಳ್ಳುವಾಗ, ಅದಕ್ಕಿಂತ ಸಣ್ಣ ಒಂದು ಸಮಸ್ಯೆ ಬರುವಾಗ ನಾವು ನಿರಾಶರಾಗ್ತೀವಿ ಎಷ್ಟೋ ಸಂದರ್ಭದಲ್ಲಿ. ದೇವರೇ ಯಾಕೆ ಹಿಂಗೆ ಬಂತು, ಯಾಕೆ ಹಿಂಗೆ ಆಯಿತು, ಇದು ಯಾಕೆ ಪರಿಹಾರ ಇಲ್ವಾ, ಇದು ಯಾಕೆ ಮತ್ತೆ ನನ್ನ ಜೀವಿತದಲ್ಲಿ ಬಂತು ಎಂಬ ಒಂದು ಪ್ರಶ್ನೆ ನಮ್ಮ ಜೀವಿತದಲ್ಲಿ ಬರ್ತದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ಕೆಂಪು ಸಮುದ್ರವನ್ನೇ ಇಬ್ಬಾಗ ಮಾಡಿದಂತಹ ನಾನು, ನಿನ್ನ ಜೀವಿತದಲ್ಲಿರುವ ದೊಡ್ಡ ಸಮಸ್ಯೆಗಳನ್ನೇ ಪರಿಹಾರ ಮಾಡಿದಂಥ ನಾನು ನಿನ್ನ ಸಂಗಡ ಇರುವಾಗ, ನಿನ್ನ ಜೊತೆಯಲ್ಲಿರುವಾಗ ನೀನು ನಿರಾಶೆ ಪಡುವ ಅವಶ್ಯಕತೆ ಇಲ್ಲ. ನೀನು ಭಯದಿಂದ ಇರುವ ಅವಶ್ಯಕತೆ ಇಲ್ಲ. ನಂಬಿಕೆಯಿಂದ ಮುಂದೆ ಹೋಗಬೇಕು. ಇಲ್ಲಿ ಇಬ್ಬಾಗ ಮಾಡಿದಾಗ ಕಾಲಿಡೋದಲ್ಲ, ಅದಕ್ಕಿಂತ ಮುಂಚೆ ಕಾಲಿಡಬೇಕು. ಸುಮ್ಮನೆ ಕಾಲಿಡೋದಲ್ಲ, ವೆಯ್ಟ್ ಇರುವಂತಹ, ಭಾರ ಇರುವಂತಹ ಮಂಜೂಷವನ್ನು ಹೊತ್ತು ಕಾಲಿಡಬೇಕು. ಆಗ ಯಾಜಕರಲ್ಲಿ ಏನು ಬೇಕು? ಇವಾಗ ಒಂದು ನಂಬಿಕೆ ಬೇಕು. ನಾವು
ಸೇವೆ ಮಾಡ್ತಾಯಿದ್ದೀವಿ, ನಾವು ದೇವರ ಸೇವೆ ಮಾಡ್ತಾಯಿದ್ದೀವಿ. ಆ ದೇವರು ಸರ್ವಶಕ್ತನು. ಈ ನೀರನ್ನು ಇಬ್ಬಾಗ ಮಾಡುವುದಕ್ಕೆ ಶಕ್ತನು ಎಂಬ ನಂಬಿಕೆ ಬಂದರೆ ಮಾತ್ರ ವೆಯ್ಟನ್ನು ಹೊತ್ಕೊಂಡು ಅವ್ರು ಕಾಲಿಡೋಕ್ಕೆ ಸಾಧ್ಯ. ಈ ದಿವಸ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಂಬಿಕೆಯಿಂದ ಹೆಜ್ಜೆಯನ್ನು ಮುಂದಿಡಬೇಕು. ನಂಬಿಕೆಯಿಂದ ನಾವು ಮುಂದೆ ಸಾಗಬೇಕು. ನಮ್ಮ ಜೀವಿತದಲ್ಲಿ ಅದನ್ನು ದೇವರು ಇಷ್ಟಪಡ್ತಾರೆ. ಇಂದಿನ ದಿನಗಳಲ್ಲಿ ದೇವರು ಮಾಡಿದಂಥ ಅದ್ಭುತವನ್ನು ನೆನೆಸ್ಕೊಂಡ್ರೆ ಆ ದೇವರ ಮೇಲಿರುವಂತಹ ಅಪನಂಬಿಕೆಯನ್ನೆಲ್ಲ ಬಿಟ್ಟು ನಂಬಿಕೆಯಿಂದ ಈ ಯೋರ್ದಾನ್ ಹೊಳೆ ಯಾಕೆ ಬಂತು ಎಂಬುದಲ್ಲ, ಇದನ್ನು ಇಬ್ಬಾಗ ಮಾಡ್ತಾನೆ ಎಂಬ ನಂಬಿಕೆಯಿಂದ ಮುಂದೆ ಹೋಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಾವು ಮುಂದೆ ಓದುವಾಗ ಅದರ ಆ ಮುಂದಿನ ವಾಕ್ಯಗಳನ್ನು ಓದುವಂಥ ಸಮಯದಲ್ಲಿ ಅವರು 15ನೇ ವಾಕ್ಯದಲ್ಲಿ, ಮಂಜೂಷನು ಹೊತ್ತ ಯಾಜಕರು ಯೋರ್ದಾನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ ದಡಮೀರಿ ಹರಿಯುವ ಯೋರ್ದಾನ್ ಹೊಳೆಯ ನೀರು ನಿಂತು ಹೋಯಿತು. ನಿನಗಾಗಿ ಅದ್ಭುತವನ್ನು ಮಾಡುವಂಥ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ಸ್ಟೆಪ್ಪನ್ನು ಇಡು. ಸಮಸ್ಯೆಗಳು ನೋಡಿ ಹಿಂದೆ ಕೆಳಿಬೇಡ, ಹಿಂದೆ ಹೋಗಬೇಡ, ಮುಂದಕ್ಕೆ ಹೆಜ್ಜೆ ಇಡು. ನಿನಗಾಗಿ ಕಾರ್ಯ ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಸಮಸ್ಯೆಗಳನ್ನು ನೋಡಿ ಹಿಂದೆ ಹೋಗುವುದಕ್ಕಾಗಲ್ಲಪ್ಪ, ನಂಬಿಕೆಯಿಂದ ಹೆಜ್ಜೆ ನೆಡುವಂತೆ ಕರ್ತನೆ ನೀನು ಅವರಿಗೆ ಕೃಪೆ ಮಾಡು, ಆಶೀರ್ವಸು, ದೊಡ್ಡ ಅದ್ಭುತಗಳನ್ನು ಕಾಣುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.